ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ನನ್ನ ಮಾರ್ನಿಂಗ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಇದು ಪೂರ್ವಿ ಡಿಮ್ಯಾಂಡ್ ಇವತ್ತು ಅವಳು ಕೇಳಿರುವಂಥ ಬ್ರೇಕ್ಫಾಸ್ಟ್. ಸೊ ಅದಕ್ಕೋಸ್ಕರ ನಾನು ಮೊದಲು ಬಾಣಲೆಗೆ ಎಣ್ಣೆ ಹಾಕಿ ಆನಂತರ ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಶುಂಠಿ ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಚಿನೂ ಸಹ ಹಾಕೋಬೋದು. ಆನಂತರ ಎಲ್ಲ ಥರದ ತರಕಾರಿ, ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಕ್ಯಾಪ್ಸಿಕಮ್ ಮತ್ತು ಎಲೆಕೋಸು ಇಷ್ಟನ್ನು ಯೂಸ್ ಮಾಡಿದ್ದೀನಿ. ಸೊ ನೀವು ಬೇಕಿದ್ರೆ ಇದಕ್ಕೆ ಸ್ವೀಟ್ ಕಾರ್ನು ಸಹ ಯೂಸ್ ಮಾಡ್ಬೋದು, ಈವನ್ ಪನ್ನೀರು ಸಹ ಯೂಸ್ ಮಾಡ್ಬೋದು. ಸೊ ನಾನು ತರಕಾರಿನ ಬರೀ ಎಣ್ಣೆನಲ್ಲೇ ಬೇಯಿಸೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಆವಾಗ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಆನಂತರ ಒಂದು 2 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿದರೆ ತರಕಾರಿ ಸಾಫ್ಟ್ ಆಗುತ್ತೆ. ಆ್ಯಂಡ್ ತೀರಾ ಬೇಯೋದು ಬೇಡ, ಜಸ್ಟ್ ಆಫ್ ಬಾಯ್ಲ್ ಆದರೆ ಸಾಕು. ಕ್ರಂಚಿಯಾಗಿ ಸಿಗಬೇಕು ಅನ್ನೋದ್ರ ಜೊತೆ ಆವಾಗಲೇ ಟೇಸ್ಟು ಚೆನ್ನಾಗಿರೋದು. ಸೊ ತರಕಾರಿ ಬೆಂದಾದಮೇಲೆ ನಾನಿವಾಗ 1 ಸ್ಪೂನಷ್ಟು ಸೋಯಾ ಸಾಸ್ ಮತ್ತು 2 ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್, ವಿನೆಗರ್ ಮತ್ತು ಟೊಮ್ಯಾಟೊ ಸಾಸ್ ಇದಿಷ್ಟನ್ನು ಸಹ ಹಾಕ್ತಾಯಿದ್ದೀನಿ. ವಿತೌಟ್ ಸಾಸ್ ಸಹ ನೀವು ಮಾಡ್ಬೋದು ಫ್ರೈಡ್ ರೈಸು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಪೂರ್ವಿ ರಿಕ್ವೆಸ್ಟ್ ಮಾಡಿದ್ರಿಂದ ನಾನು ಸಾಸ್ ಎಲ್ಲ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪೌಡರ್. ಆನಂತರ ನೀವು ಅನ್ನ ಎಷ್ಟು ಮಾಡ್ಕೊಂಡಿದ್ದೀರೋ ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸೊ ಇವಾಗ ನೋಡಿ, ನಾನು ಮೊದಲೇ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಅನ್ನ ಕಲಿಸುವಾಗ ಗ್ಯಾಸ್ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ 1-2 ನಿಮಿಷ, ಆವಾಗ ಚೆನ್ನಾಗಿ ಬೇಯುತ್ತೆ. ಆ್ಯಂಡ್ ಫ್ರೈಡ್ ರೈಸ್ಗೆ ಅನ್ನ ಉದುದ್ರಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ತಿಂಡಿ ರೆಡಿ ಆಯಿತು. ಮಕ್ಕಳಿಗೆ ತಿಂಡಿ ಕೊಟ್ಟಾದಮೇಲೆ ಇವತ್ತಿಂದ ಅವರು ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾ ಇದ್ದಾರೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಮಕ್ಕಳಿಗೆ ನಡೆಸ್ತಾ ಇರುವಂಥ ಸಮ್ಮರ್ ಕ್ಯಾಂಪ್ 1 ವಾರ ಇರುತ್ತೆ. ಸೊ ಹಾಗಾಗಿ ಇವತ್ತಿಂದ ಮಕ್ಕಳನ್ನ ಕಳಿಸ್ತಾ ಇದ್ದೀನಿ. ಸಾನು ಮತ್ತು ಪೂರ್ವಿ ಇಬ್ಬರು ರೆಡಿಯಾಗಿದ್ದಾರೆ. ಜಸ್ಟ್ ಸ್ನ್ಯಾಕ್ಸ್ ಒಂದಷ್ಟು ಕೊಟ್ಟು, ವಾಟರ್ ಬಾಟಲ್ನ ಕೊಟ್ಟು ಕಳಿಸ್ತಾ ಇದ್ದೀನಿ. ಮಧ್ಯಾಹ್ನ ಊಟದಷ್ಟೊತ್ತಿಗೆಲ್ಲ ಬಂದುಬಿಡ್ತಾರೆ, 9:30 to 1 o'clock. ಆ್ಯಂಡ್ ಫಸ್ಟ್ ಡೇ ಆಗಿರೋದ್ರಿಂದ ಪೂರ್ವಿದು ಪ್ರೇಯರ್ ಸಹ ಇದೆ ಇವತ್ತು. ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ. ಸೊ ಹೇಗಿದೆ ಪೂರ್ವಿ ವಾಯ್ಸ್? ಅವಳದೇ ಇವತ್ತು ಪ್ರೇಯರ್ ಇದ್ದಿದ್ದು ಫಸ್ಟ್ ಡೇ ಆಗಿದ್ದರಿಂದ. ನಾನಿವಾಗ ಮಕ್ಕಳಿಗೋಸ್ಕರ ಕುಲ್ಫಿನ ರೆಡಿ ಮಾಡ್ತಾ ಇದ್ದೀನಿ. ಅವರು ಮನೆಗೆ ವಾಪಸ್ ಬರೋ ತನಕ ರೆಡಿ ಆಗಬೇಕು ಅಂತ. ಅದಕ್ಕೋಸ್ಕರ ನಾನು 1 ಲೀಟರ್ ಹಾಲನ್ನು ಕಾಯಿಸಿ ಇಷ್ಟು ಕಡಿಮೆ ಬರೋ ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕೆನೆ ಕಟ್ಟದೇ ಇರೋ ಥರ ಸೌಟ್ ಆಡಿಸ್ತಾನೆ ಇರಬೇಕು. ಆ್ಯಂಡ್ ಸಪ್ರೇಟಾಗಿ 1 ಬೌಲಲ್ಲಿ ಹಾಲನ್ನು ಎತ್ತಿಟ್ಕೊಂಡಿದ್ದೀನಿ. ಅದೇನಕ್ಕೆ ಅಂತಲೂ ಸಹ ಹೇಳ್ತೀನಿ. ಸೊ ಹಾಲನ್ನ ಕುದಿಸ್ತಾನೆ ಈ ಸಪ್ರೇಟ್ ಬೌಲಲ್ಲಿ ಇರುವಂಥ ಹಾಲಿಗೆ 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡಬೇಕು. ಆವಾಗ ಐಸ್ ಕ್ರೀಮ್ ತಿಕ್ಕಾಗಿ ಬರುತ್ತೆ. ಕುಲ್ಫಿ ಅಥವಾ ಐಸ್ ಕ್ರೀಮ್ ಏನು ಮಾಡ್ತೀವೋ ಎರಡಕ್ಕೂ ಸಹ ನಾವು ಕಾರ್ನ್ಫ್ಲೋರನ್ನು ಯೂಸ್ ಮಾಡ್ತೀವಿ. ಸೊ ನೋಡ್ತಾ ಇರ್ಬೋದು ನೀವು, ಹಾಲಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಕಾರ್ನ್ಫ್ಲೋರನ್ನು ಅದನ್ನು ಕುದೀತಾ ಇರುವಂಥ ಹಾಲಿಗೆ ಮಿಕ್ಸ್ ಮಾಡಬೇಕು. ಆವಾಗ ಅದು ತಿಕ್ನೆಸ್ ಬರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಗಂಟಿಲ್ಲದೆ ಥರ ಕಲಿಸ್ಕೋಬೇಕು ಕಾರ್ನ್ಫ್ಲೋರನ್ನು. ಹಾಲು ಸಹ ಕುದೀತಾ ಇದೆ. ಆನಂತರ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಐಸ್ ಕ್ರೀಮ್ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ. ಆ್ಯಂಡ್ ಫುಡ್ ಕಲರನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂಥರ ಕ್ರೀಮಿಶ್ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ್ಯಂಡ್ ಟೇಸ್ಟು ಸಹ ಒಂದು ಸಾರಿ ಚೆಕ್ ಮಾಡಬೇಕು. ಸಪ್ಪೆ ಇದ್ದರೆ ಐಸ್ ಕ್ರೀಮ್ ಅಷ್ಟು ಇಷ್ಟ ಆಗಲ್ಲ ಅಲ್ಲ, ಅದಕ್ಕೋಸ್ಕರ. ಆನಂತರ ಕುದೀತಾ ಇರುವಂಥ ಹಾಲಿಗೆ ನಾನಿಲ್ಲಿ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಏನಿತ್ತು ಅದನ್ನು ಮಿಕ್ಸ್ ಮಾಡಿ ಮತ್ತೆ ಕೈ ಆಡಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಾದಾಮಿ ಪೌಡರು ಸಹ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಟೇಸ್ಟಿನ ಎನ್ಹ್ಯಾನ್ಸ್ ಆಗುತ್ತೆ ಆವಾಗ, ಅದಕ್ಕೋಸ್ಕರ. ಸೊ ಇವಾಗ ಚೆನ್ನಾಗಿ ಕುದಿಸ್ತಾ ಇರುವಾಗಲೇ ಅಟ್ ಲಾಸ್ಟಲ್ಲಿ ನಾನು ಪೈನಾಪಲ್ ಎಸೆನ್ಸ್ನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ವೆನಿಲಾ ಎಸೆನ್ಸು ಸಹ ಯೂಸ್ ಮಾಡ್ಬೋದು, ಇಲ್ಲ ಏಲಕ್ಕಿನೂ ಸಹ ಯೂಸ್ ಮಾಡ್ಬೋದು. ಆನಂತರ ಲಾಸ್ಟಲ್ಲಿ ಟೂಟಿ ಫ್ರೂಟಿ ಹಾಕಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಈ ಮಿಕ್ಸ್ಚರ್ ಏನಿದೆ ಅದು ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ನಾನಿವಾಗ ಮಿಕ್ಸ್ಚರ್ ತಣ್ಣಗಾದಮೇಲೆ ಇದನ್ನು ಕುಲ್ಫಿ ಮೌಲ್ಡ್ಗೆ ಹಾಕ್ತಾಯಿದ್ದೀನಿ. ಇದು 2-2.5 ವರ್ಷದ ಹಿಂದೆ ತಗೊಂಡಿದ್ದು, ನನ್ನ ತಮ್ಮನಿಗೆ ಹೇಳಿ ಮೈಸೂರಿಂದ ತರಿಸಿದ್ದು ನಾನು. ಸೊ ಅದಕ್ಕೆ ನಾನು ಎಲ್ಲನೂ ಏನು ಮಿಕ್ಸ್ಚರ್ ಮಾಡ್ಕೊಂಡಿದ್ದೆ ಅದನ್ನು ಎಲ್ಲ ಮೌಲ್ಡ್ಗೂ ಫಿಲ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಉಳ್ಕೊಂಡ್ರೆ ನೀವು ಒಂದು ಕಂಟೈನರ್ಗೆ ಹಾಕಿ, ಏರ್ ಟೈಟ್ ಕಂಟೈನರ್ಗೆ ಹಾಕಿ ಅದನ್ನು ಫ್ರೀಜರಲ್ಲಿ ಇಡೋದ್ರಿಂದನೂ ನಿಮಗೆ ನಾರ್ಮಲ್ ಐಸ್ ಕ್ರೀಮ್ ಹೇಗೆ ಬರುತ್ತೆ ಆ ಥರ ಮಾಡ್ಕೋಬೋದು. ಜೊತೆಗೆ ಅದನ್ನು ಫಲೂಡಾ ಥರನೂ ಮಿಕ್ಸ್ಡ್ ಫ್ರೂಟ್ ಎಲ್ಲ ಹಾಕಿ, ಜೊತೆಗೆ ಜೇನುತುಪ್ಪ ಮತ್ತು
ಗುಲ್ಕನ್ ಬರುತ್ತಲ್ವ ಅದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಒಳ್ಳೆ ಫಲೂಡಾನು ಸಹ ರೆಡಿ ಆಗುತ್ತೆ. ಸೊ ನಾನು ಇಲ್ಲಿ ಅಷ್ಟೇನೆ ಮೌಲ್ಡ್ಗೆಲ್ಲ ಕಂಪ್ಲೀಟ್ ಫಿಲ್ ಆದಮೇಲೆ ಉಳಿದಿರೋ ಅಂಥ ಬ್ಯಾಟರ್ ಅಥವಾ ಮಿಕ್ಸ್ಚರ್ ಏನಿದೆ ಅದನ್ನು ಜಸ್ಟ್ 3 ಬೌಲ್ಗೆ ಹಾಕಿ ತೆಗೆದಿಡ್ತಾ ಇದ್ದೀನಿ. ಯಾಕಂದರೆ ಮಕ್ಕಳಿಗೆ ಬಂದ ತಕ್ಷಣ ಬೈ ಚಾನ್ಸ್ ಇದೇನಾದರೂ ಕುಲ್ಫಿ ರೆಡಿ ಆಗಿಲ್ಲ ಅಂತಂದರೆ ಅವರೇನಾದರೂ ಬೇಗ ಬಂದರೆ ಬೌಲಲ್ಲಿರೋದನ್ನು ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಉಳಿದಿರುವಂಥ ಮಿಕ್ಸ್ಚರ್ನ ನಾನು ಬೌಲ್ಗೆ ಹಾಕಿ ಅದನ್ನು ಸಹ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಇನ್ನೊಂದೇನು ಅಂತಂದರೆ ಇದನ್ನು ಫ್ರೀಝರ್ಗೆ ಇಡ್ದೇ ನೀವು ಸ್ಮೂದಿ ಥರನೂ ಸಹ ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಐಸ್ ಕ್ಯೂಬ್ ಮಿಕ್ಸ್ ಮಾಡಿಕೊಂಡು ಸಹ ತಿನ್ಬೋದು. ಸೊ ಇವಾಗ ಎಲ್ಲನೂ ಫ್ರೀಝರ್ಗೆ ಇಟ್ಟ ಮೇಲೆ ನಾನು ಬೆಡ್ರೂಮ್ನ ಕ್ಲೀನ್ ಮಾಡ್ತಾ ಇದ್ದೀವಿ. ಇದನ್ನು ನಾನು ಒಬ್ಬಳೇ ಮಾಡೋದಕ್ಕಾಗಲ್ಲ ಸ್ನೇಹಿತರೆ, ಯಾಕಂದರೆ ಅಲ್ಲಿ ಏನಿದೆ ಕಾಟ್ ಎಲ್ಲನೂ ಸಹ ಹೊರಗಡೆ ತೆಗೆದಿಟ್ಟು ಹಾಸಿಗೆನೆಲ್ಲನೂ ನೀಟಾಗಿ ಕ್ಲೀನ್ ಮಾಡಬೇಕು. ಇವಾಗ ಬೇಸಿಗೆ ಆಗಿರೋದ್ರಿಂದ ಮೇ ಬಿ ನಿಮಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅನ್ಕೋತೀನಿ. ಎಲ್ಲಿ ನೋಡಿದ್ರೂ ಕೆಂಪಿರುವೆಗಳು ಜಾಸ್ತಿ ಆಗಿರ್ತವೆ ಆ್ಯಂಡ್ ಸ್ವಲ್ಪ ಡಸ್ಟಿ ಅನ್ನೋ ಥರನೂ ಫೀಲ್ ಆಗ್ತಾ ಇತ್ತು. ತುಂಬ ಸರಿ ಮನೆ ಕ್ಲೀನ್ ಮಾಡಿದ್ದೀನಿ, ಬಟ್ ನನ್ನ ಹಸ್ಬೆಂಡ್ ಅವಾಗ ಸಿಕ್ಕದೇ ಇದ್ದಿದ್ದರಿಂದ ಈ ಹಾಸಿಗೆನೆಲ್ಲ ಹೊರಗಡೆ ಇಟ್ಟು ಆನಂತರ ಬೆಡ್ರೂಮ್ ಕಂಪ್ಲೀಟಾಗಿ ಕ್ಲೀನ್ ಮಾಡೋದಕ್ಕಾಗಿರಲಿಲ್ಲ. ಸೊ ಇವತ್ತು ಅವರು ಮನೆಯಲ್ಲೇ ಇದ್ದಿದ್ದರಿಂದ ಆ್ಯಂಡ್ ಮಕ್ಕಳು ಇರಲಿಲ್ಲ, ಅವ್ರಿಗೆ ಡಸ್ಟ್ ಆಗುತ್ತೆ ಅನ್ನೋದಕ್ಕೆ. ಸೊ ಅದಕ್ಕೋಸ್ಕರ ಎಲ್ಲನೂ ಈಗ ಹೊರಗಡೆ ಹಾಕ್ತಾ ಇದ್ದೀವಿ. ಹಾಸಿಗೆಗಳೆಲ್ಲ ತುಂಬ ಭಾರ ಇದ್ವು, ಇಬ್ಬರಿಗೂ ಸಾಕಾಯಿತು ಅದನ್ನು ತೆಗೆದು ಹೊರಗಡೆ ಹಾಕೋ ತನಕ. ಒಂದು ದೊಡ್ಡ ಸರ್ಕಸ್ ಮಾಡೋ ಥರನೇ ಆಯಿತು ಇಬ್ಬರಿಗೂ. ಒಂದು ಕಂಪ್ಲೀಟ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು, ಅಷ್ಟೊಂದು ವೆಯ್ಟ್ ಇತ್ತು. ಸೊ ನಾವು ಎಲ್ಲೆಲ್ಲಿ ಹಾಸಿಗೆಗಳನ್ನ ಇಟ್ಟಿದ್ದೀವಿ, ಸ್ಟಡಿ ರೂಮಲ್ಲಿ ಒಂದಿದೆ, ಜೊತೆಗೆ ಬೆಡ್ರೂಮಲ್ಲಿ 2 ಇದೆ, ಒಂದು ದೊಡ್ಡದು ಇದೆ ಮತ್ತು ಇನ್ನೊಂದು ಚಿಕ್ಕ ಹಾಸಿಗೆನೂ ಇದೆ. ಇಷ್ಟನ್ನು ಸಹ ಕಾಂಪೌಂಡ್ ಮೇಲೆ ಚೆನ್ನಾಗಿ ಬಿಸಿಲಿಗೆ ಡ್ರೈ ಆಗೋದಕ್ಕೆ ಅಂತ ಬಿಟ್ಟು ಆ ನಂತರ ಅದಕ್ಕೆ ಒಂದು ದೊಡ್ಡ ಕೋಲಿಂದ ಚೆನ್ನಾಗಿ ಬಡಿಬೇಕು, ಆವಾಗ ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈಗ ಎಲ್ಲನೂ ಹೊರಗಡೆ ಹಾಕ್ತಿದ್ದೀವಿ. ಈವನ್ ಬೆಡ್ಶೀಟ್ಸು ಸಹ ಹೊರಗಡೆ ಹಾಕ್ತೆ ನಾನು, ಎಲ್ಲ ಚೆನ್ನಾಗಿ ಡ್ರೈ ಆಗಲಿ ಅನ್ನೋ ರೀಸನಿಗೆ. ನಾನು ಆಗಲೇ ಹೇಳಿದಾಗೆ ಎಲ್ಲಿ ನೋಡಿದ್ರೂ ಇರುವೆ ಬರ್ತಾ ಇದೆ. ನಾನು ಇರುವೆ ಪೌಡರ್ ಬರುತ್ತಲ್ವ ಅದನ್ನು ಯೂಸ್ ಮಾಡಿದ್ದೀನಿ. ಇನ್ನು ಏನೇನೋ ಒಂದು ಸೀಮೆ ಸುಣ್ಣ ಥರ ಬರುತ್ತಲ್ವ ಅದನ್ನೆಲ್ಲ ಯೂಸ್ ಮಾಡಿದ್ದೀನಿ. ಸ್ಟಿಲ್ ಬರ್ತಾನೆ ಇದೆ ಇರುವೆಗಳು. ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಆ್ಯಂಡ್ ಈ ಗಿಡ ನೋಡಿ, ಇದು ಬ್ರಹ್ಮಕಮಲ ಅಂತ, ಬೇರೆಯವರಿಂದ ತಗೊಂಡೇ ಇದನ್ನು ಹಾಕಬೇಕಂತೆ. ನನ್ನ ಕಲಿಗೊಬ್ಬರು ಕೊಟ್ಟರು ಅದನ್ನು. ಈಗ ಅದು ಚಿಗುರ್ತಾ ಇದೆ ಎಲೆ. ಜಸ್ಟ್ ಒಂದು ಎಲೆನ ಪಾಟ್ ಒಳಗಡೆ ಹಾಕಿದ್ರೆ ಅದು ಹಾಗೇ ಚಿಗುರುತ್ತೆ. ಈಗ ಚಿಕ್ಕ ಎಲೆ ಚಿಗುರಿತ್ತು, ಅದಕ್ಕೋಸ್ಕರ ನಿಮಗೆ ತೋರಿಸ್ದೆ ಅದನ್ನು ನಾನು. ಆ್ಯಂಡ್ ಆನಂತರ ಹಾಸಿಗೆಗಳನ್ನೆಲ್ಲ ಹೊರಗಡೆ ಹಾಕಿ ಇವಾಗ ನಾನು ಬಟ್ಟೆ ಏನು ವಾಶ್ ಮಾಡಿದ್ದೆ ಎಲ್ಲನೂ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಸಪ್ರೇಟಾಗಿ ಎಲ್ಲನೂ ಆರ್ಗನೈಸ್ ಮಾಡಬೇಕು. ಪೂರ್ವಿಗೊಂದು ಕಡೆ, ಸಾನುಗೊಂದು ಕಡೆ, ನಮ್ಮ ಮನೆಯವ್ರದ್ದು ಡೈಲಿ ವೇರ್ ಒಂದು ಕಡೆ, ಅಥವಾ ಹೊರಗಡೆ ಹೋಗ್ತಾರಲ್ವ ಅದಕ್ಕೆ ಸಪ್ರೇಟಾಗಿ ಕಬೋರ್ಡಲ್ಲಿ ನಾನು ಸ್ಪೇಸ್ ಇಟ್ಟಿದ್ದೀನಿ. ಸೊ ಹೀಗೆ ಎಲ್ಲನೂ ಸಗ್ರಿಗೇಟ್ ಮಾಡಿ ಇಡಬೇಕು. ಇಷ್ಟೆಲ್ಲ ಮಾಡೋ ತನಕ ಮಕ್ಕಳು ಸಹ 1 ಗಂಟೆಗೆ ಸಮ್ಮರ್ ಕ್ಯಾಂಪ್ನ ಮುಗಿಸ್ಕೊಂಡು ಬಂದರು. ಆ್ಯಂಡ್ ಆಲ್ರೆಡಿ ಸಾಂಬಾರು ಇದ್ದಿದ್ದರಿಂದ ಜಸ್ಟ್ ನಾನು ರೈಸಿಗೆ ಇಟ್ಟಿದ್ದೆ, ಹಾಗಾಗಿ ಮಧ್ಯಾಹ್ನದ ಲಂಚ್ ವಿಡಿಯೋ ಏನು ಶೇರ್ ಮಾಡ್ತಾ ಇಲ್ಲ ನಿಮಗೆ. ಸೊ ಮಕ್ಕಳು ಬಂದ ತಕ್ಷಣ ಅವರು ಫುಲ್ಲು ಟಯರ್ಡಾಗಿ ಬಂದಿರ್ತಾರೆ, ಸೆಕೆ ಇದ್ದಿದ್ದರಿಂದ ನಾನು ಈಗ ಅವರಿಗೆ ಕುಲ್ಫಿ ರೆಡಿಯಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡೋಣ ಅಂತ ನೋಡಿದೆ. ಆಲ್ರೆಡಿ ನಾನು ಬೌಲ್ಗೆ ಇಟ್ಟಿದ್ದೆ ಅಲ್ವಾ, ಅದೇ ಫ್ರೀಸ್ ಆಗಿತ್ತು. ಆ್ಯಂಡ್ ನಾನು ಕುಲ್ಫಿನ ಇಟ್ಟಾಗ ಮ್ಯಾಕ್ಸ್ ಫ್ರೀಸ್ ಕೊಟ್ಟಿದ್ದೆ, ಆಗ ಸ್ವಲ್ಪ ಬೇಗನೆ ಅದು ಫ್ರೀಸ್ ಆಗುತ್ತೆ ಅಂತ. ಸೊ ಇವಾಗ ಆಗಿದೆ ನೋಡಿ. ಮೌಲ್ಡಿಂದ ತೆಗಿಯೋದಕ್ಕಿಂತ ಮುಂಚೆ ಮಿನಿಮಮ್ ಅಂದರೂ ಒಂದು 2 ನಿಮಿಷ ತಣ್ಣೀರಲ್ಲಿ ಚೆನ್ನಾಗಿ ಅದನ್ನು ನೆನೆಸ್ಬೋದು. ನಾನು ಜಸ್ಟ್ ವಾಶ್ ಮಾಡೋ ಥರ ಮಾಡ್ತಾಯಿದ್ದೀನಿ, ಅಂದರೆ ಸುತ್ತ ಅದು ಬಿಟ್ಕೋಬೇಕಲ್ವ ಮೌಲ್ಡಿಂದ, ಅದಕ್ಕೋಸ್ಕರ. ಆನಂತರ ನಿಧಾನಕ್ಕೆ ತೆಗೆದ್ರೆ ಒಳ್ಳೆ ಕುಲ್ಫಿ ರೆಡಿ ಆಗುತ್ತೆ. ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಪೂರ್ವಿ ಸಾನುಗೆ ತುಂಬ ಇಷ್ಟ ಆಯಿತು. ಸಾನುಗಂತೂ 2 ತಗೊಂಡು ತಿಂದಳು ಸಾನು. ಸೊ ಮಕ್ಕಳಿಗೋಸ್ಕರನೇ ಮಾಡಿರೋದು, ಮನೇಲಿ ಮಾಡಿರೋದ್ರಿಂದ ಹೆಲ್ದಿ ಆಗಿರುತ್ತಲ್ವ, ಸೊ ಕೊಟ್ಟರೆ ನೋ ಪ್ರಾಬ್ಲಮ್. ಇವಾಗ ಐಸ್ ಕ್ರೀಮ್ ಎಲ್ಲ ತಿಂದು ಆನಂತರ ಲಂಚು ಆದಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಕಂಪ್ಲೀಟಾಗಿ ಎಲ್ಲನೂ ಕೋಲಿಂದ ಹೊಡಿತಾ ಇದ್ದಾರೆ. ಡಸ್ಟ್ ಹೇಗೆ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು. ಮೇ ಬಿ ಈ ವಿಡಿಯೋ ನೋಡಿ ಕೆಲವರೆಲ್ಲ ಕೇಳ್ಬೋದು, ಮ್ಯಾಟ್ರಸ್ಸೇ ತಗೋಬೋದಲ್ಲ ನೀವು, ಇನ್ನೂ ಈ ಹಾಸಿಗೆನ ಯೂಸ್ ಮಾಡ್ತಿದ್ದೀರಾ ಅಂತ. ಸೊ ನನ್ನ ಹಸ್ಬೆಂಡ್ಗೆ ಇದು ಕಂಫರ್ಟಬಲ್ ಒಂದಾದರೆ, ಇನ್ನೊಂದೇನು ಅಂತಂದರೆ ನಮ್ಮದು ಬೇರೆ ಪ್ಲ್ಯಾನ್ ಇದೆ. ಸದ್ಯಕ್ಕೆ ಮನೆಯಲ್ಲಿರೋ ಫರ್ನಿಚರ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಬೇಕಂತ. ಸದ್ಯಕ್ಕಿಲ್ಲ, ಒಂದು 2-3 ವರ್ಷ ಆದಮೇಲೆ. ಸೊ ಆವಾಗ ಒಳ್ಳೆ ಮ್ಯಾಟ್ರಸ್ ಎಲ್ಲ ತಗೊಳ್ಳೋಣ ಅನ್ನೋ ರೀಸನ್ಗೆ. ಜೊತೆಗೆ ಇದು ಚೆನ್ನಾಗಿದೆ. ನಾವು ಗೃಹ ಪ್ರವೇಶ ಮಾಡೋ ಸ್ವಲ್ಪ ದಿನದ ಮುಂಚೆ ಈ ಹಾಸಿಗೆಗಳನ್ನು ಮಾಡಿಸಿದ್ದು, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಹಾಸಿಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಏನು ಅಂತಂದರೆ ಇವಾಗ ಚೇಂಜ್ ಆಗ್ತಾ ಇದೆ, ಹೊಸ ಮ್ಯಾಟ್ರಸ್ ಎಲ್ಲ ಬರ್ತಾ ಇದೆ. ತಗೋಬೇಕಂತ ಆಸೆ, ಬಟ್ ಅದು ವೆಯ್ಟ್ಲೆಸ್ ಇದೆ. ಇನ್ನೊಂದು ಸದ್ಯಕ್ಕೆ ಈಗ ನಾವೇನು ಯೂಸ್ ಮಾಡ್ತಿದ್ದೀವಿ ಈ ಕಾಟ್ಗೆ ಅದನ್ನು ಹಾಕೋದಕ್ಕಾಗಲ್ಲ. ಮಂಚಕ್ಕೆ ನೀವು ನೋಡ್ತಾ ಇರ್ಬೋದು, ಕಿಂಗ್ ಸೈಜ್ ತೊಗೊಂಡ್ರು ಮತ್ತು ಇನ್ನೊಂದನ್ನು ತೊಗೋಬೇಕಾಗತ್ತೆ ಪಕ್ಕದಲ್ಲಿ, ಆ ಥರ ಬರುತ್ತೆ. ಸೊ ಮಕ್ಕಳಿಗೆ ಯಾವಾಗ ಸಪ್ರೇಟಾಗಿ ಬೆಡ್ರೂಮ್ ಅಂತ ನಾನು ಮಾಡ್ತೀನೋ ಆವಾಗ ತಗೊಳ್ಳೋಣ ಅಂತ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಸಂಜೆ ಆಗಿದೆ,
ನಾನು ಮತ್ತು ಮಕ್ಕಳ ಜೊತೆ ಈಗ ವಾಕ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದರು. ಅವರು ಸದ್ಯಕ್ಕೆ ಈಗ ಶಿಫ್ಟ್ ವೈಸ್ ಇದೆ, 8 hours ಡ್ಯೂಟಿ ಮತ್ತು 8 hours ರೆಸ್ಟ್ ಆ ಥರ ಇರುತ್ತೆ. ಸೊ ಅವ್ರು ಡ್ಯೂಟಿಗೆ ಹೋದ್ಮೇಲೆ ನಾನು ಮಕ್ಕಳು, ಅವಳು ಸೈಕಲ್ ಹೊಡಿತಾ ಇದ್ಲು ಸಾನು, ಆ್ಯಂಡ್ ಪೂರ್ವಿನೂ ಸಹ ನನ್ನ ಜೊತೆ ವಾಕ್ ಮಾಡ್ತಾಳೆ. ಹೀಗೆ ವಾಕೆಲ್ಲ ಮುಗಿಸ್ಕೊಂಡು ನೈಟ್ ಡಿನ್ನರ್ನ ರೆಡಿ ಮಾಡಬೇಕು. ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸಾನು ಮತ್ತು ಪೂರ್ವಿ ಕ್ಲೇನಲ್ಲಿ ಆಟ ಆಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಸಾನುಗೆ ನೇಲ್ ಆರ್ಟ್ ಮಾಡೋದಕ್ಕೆ ಇಷ್ಟ ಅಂತೆ ಅವಳಿಗೆ, ಬಟ್ ನಾನು ನೇಲ್ಸ್ ಉದ್ದ ಎಲ್ಲ ಬೆಳೆಸೋದಕ್ಕೆ ಬಿಡಲ್ಲ, ಆವಾಗವಾಗ ಕಟ್ ಮಾಡಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ಕ್ಲೇನಲ್ಲೇ ನೇಲ್ಸ್ ಎಲ್ಲ ಮಾಡ್ಕೊಂಡಿದ್ದಾಳೆ ನೋಡಿ. ಆ್ಯಂಡ್ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇರುತ್ತೆ, ಫ್ರೂಟ್ಸು ಇರುತ್ತೆ. ಸೊ ಅಟ್ಲೀಸ್ಟ್ ಈ ಥರ ಆಟ ಆಡುವಾಗಲಾದರೂ ತಿನ್ನಲಿ ಅಂತ ಅವ್ರ ಪಕ್ಕನೇ ಇಟ್ಟಿರ್ತೀನಿ. ಈಗ ಡೇಟ್ಸ್ ತಿಂತಾ ಇದ್ದಾರೆ ಇಬ್ರು. ಸಾನುಗಂತೂ ಇದೆಲ್ಲ ಇಷ್ಟನೇ ಆಗಲ್ಲ. ಪೂರ್ವಿ ಹೇಗೋ ಸ್ವಲ್ಪ ಗದ್ರಿದ್ರೆ ಎಲ್ಲ ತಿನ್ಕೋತಾಳೆ, ಇವಳಿಗಂತೂ ತುಂಬ ಫೋರ್ಸ್ ಮಾಡಬೇಕು. ಆ್ಯಂಡ್ ನಾನು ತಿಂತಾ ಇರೋದು ನೋಡಿ, ಇದು ಪ್ರಸಾದಕ್ಕೆ ರೆಡಿ ಮಾಡಿದ್ದೆ ಅಲ್ವಾ, ಪೇಪರ್ ಅವಲಕ್ಕಿದು. ಅದು ಇಲ್ಲಿ ಪೇಪರ್ ಅವಲಕ್ಕಿ ಇದೆ, ಕಲ್ಸಕ್ಕರೆ ಇದೆ, ಜೊತೆಗೆ ಒಣ ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ ಇದಿಷ್ಟನ್ನು ಸಹ ಮಿಕ್ಸ್ ಮಾಡಿದ್ದೀನಿ. ಇದು ಜಸ್ಟ್ ರಾ ಆಗಿ ತಿಂತಾ ಇರೋದು ಅವಲಕ್ಕಿನ. ಹೊರನಾಡಲ್ಲೆಲ್ಲ ಪ್ರಸಾದ ಕೊಡ್ತಾರೆ ಗೊತ್ತಾ, ಇದೇ ಪೇಪರ್ ಅವಲಕ್ಕಿಗೆ ಮಸಾಲೆ ಎಲ್ಲ ಹಾಕಿ ಖಾರ ಅವಲಕ್ಕಿ ಅಂತ ಮಾಡ್ತಾರೆ, ಅದನ್ನು ತುಂಬ ಇಷ್ಟ ನನಗೆ. ಅದನ್ನು ಈ ವೀಕಲ್ಲಿ ಸಾಧ್ಯ ಆದರೆ ಮಾಡಿ ನಿಮ್ಮ ಜೊತೆ ಆ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಇದು ನನ್ನ ಈವ್ನಿಂಗ್ ಸ್ನ್ಯಾಕ್. ಸೊ ಇವಾಗ ಎಲ್ಲ ಆಯಿತು, ಸ್ವಲ್ಪ ರೆಸ್ಟು ಮಾಡಾಯಿತು, ಸ್ನ್ಯಾಕ್ಸು ಆಯಿತು. ಆ್ಯಂಡ್ ಕರೆಕ್ಟಾಗಿ 8:15 ಆಗಿದೆ. ಇವಾಗ ನಾನು ರೊಟ್ಟಿ ಹಾಕ್ತಾಯಿದ್ದೀನಿ. ಸ್ವಲ್ಪ ರೈಸ್ ಇತ್ತು, ಸಾಂಬಾರು ಇತ್ತು. ಸೊ ಅದಕ್ಕೋಸ್ಕರ ಜಸ್ಟ್ ಎಲ್ರಿಗೂ ಒಂದೊಂದು ಚಿಕ್ಕ ಚಿಕ್ಕ ರೊಟ್ಟಿ ಬರೋ ಥರ ರವೆನ ಯೂಸ್ ಮಾಡಿ ರೊಟ್ಟಿ ಹಾಕ್ತಾ ಇದ್ದೀನಿ. ಸಣ್ಣ ರವೆನಲ್ಲಿ ಮಾಡ್ತಾ ಇರುವಂಥದ್ದು. ಇದಕ್ಕೆ ನೀವು ಕೊಬ್ಬರಿನ ಚೆನ್ನಾಗಿ ತುರಿದು ಹಾಕಿ ಆನಂತರ ರೊಟ್ಟಿ ಮಾಡಿ ತುಪ್ಪದಲ್ಲಿ ಬೇಯಿಸಿ ಕೊಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸೈಡ್ಸ್ ಏನೂ ಬೇಡ, ನೀವು ಹಾಗೆ ಡೈರೆಕ್ಟಾಗಿ ತಿನ್ಬೋದು ಬಿಸಿ ಬಿಸಿ ರೊಟ್ಟಿನ. ಆ್ಯಂಡ್ ಎಷ್ಟು ತಿಂತೀವಿ ಅಂತಲೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಪ್ಲೇನ್ ರೊಟ್ಟಿ ಇಷ್ಟ ಆಗಿಲ್ಲ ಅಂದರೆ ಸಬ್ಸಿಗೆ ಸೊಪ್ಪು, ಹಾಗೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ ಇದನ್ನು ಮಿಕ್ಸ್ ಮಾಡಿ ರೊಟ್ಟಿ ಬ್ಯಾಟರ್ನ ರೆಡಿ ಮಾಡಿಕೊಂಡು ರೊಟ್ಟಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನನಗೆ ಎಲ್ಲ ರೊಟ್ಟಿಗಳಲ್ಲಿ ತುಂಬ ಇಷ್ಟ ಆಗೋದು ಅಂದರೆ ರವೆ ರೊಟ್ಟಿ ವಿತ್ ಕೊಬ್ಬರಿ ಮತ್ತು ತುಪ್ಪ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇವಾಗ್ಲೂ ಅಷ್ಟೇ ರೊಟ್ಟಿ ಎಲ್ಲ ರೆಡಿ ಆಯಿತು. ಆ್ಯಂಡ್ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಊಟಕ್ಕೆ ನೀವು ನೋಡ್ತಾ ಇರ್ಬೋದು, ರೊಟ್ಟಿ ಜೊತೆಗೆ ಸ್ವಲ್ಪ ಸಾಂಬಾರ್, ಹಾಗೆ ಗುಲ್ಕನ್ ಬರುತ್ತಲ್ವ, ಅದು ರವೆ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್. ಈ ಒಂದು ದೋಸೆ ಜೊತೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಊಟ ಎಲ್ಲ ಆದಮೇಲೆ ನಾನು ಮಕ್ಕಳಿಗೆ ಮಲಗೋಕ್ಕಿಂತ ಮುಂಚೆ ಹಾಲನ್ನ ಕೊಡ್ತಾ ಇದ್ದೀನಿ. ಹಾಲು ಜೊತೆ ಸ್ವಲ್ಪ ಕಲ್ಸಕ್ಕರೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ, ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಹಾಲನ್ನ ಕಾಯಿಸುವಾಗ ಆಲ್ಮೋಸ್ಟ್ ನಾನು ಕಲ್ಸಕ್ಕರೆನೇ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಇವಾಗ ಹಾಲು ಸಹ ರೆಡಿಯಾಗಿದೆ. ಮಕ್ಕಳಿಗಿಬ್ರಿಗೂ ಹಾಲು ಕೊಟ್ಟು ನಾನು ಕೆಲವೊಂದು ಸಾರಿ ಕುಡಿತೀನಿ, ಕೆಲವೊಂದು ಸಾರಿ ಕುಡಿಯಲ್ಲ. ಈವನ್ ಸಾನೂ ಅಷ್ಟೇ. ಬಟ್ ನನ್ನ ಮನೆಯವ್ರಿಗೆ ಇಷ್ಟ ಆಗುತ್ತೆ ಹಾಲು ವಿತ್ ಕಲ್ಸಕ್ಕರೆ ಅಥವಾ ಬೆಲ್ಲ ಹಾಕಿದ್ರೆ ಇಷ್ಟ ಅವರಿಗೆ, ಸಕ್ಕರೆ ಅಷ್ಟೊಂದು ಇಷ್ಟಪಡಲ್ಲ. ಸೊ ಎಲ್ಲರೂ ಹಾಲು ಕುಡಿದು ಆನಂತರ ಮತ್ತೆ ಕಿಚನ್ ಕ್ಲೀನಿಂಗ್ ಏನಿದೆ ಅದನ್ನು ಮುಗಿಸ್ಬೇಕು, ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಬೇಕು. ನಾನು ಆಗಲೇ ಹೇಳಿದಾಗೆ ಒಂದು ಸಣ್ಣ ಡ್ರಾಪ್ ಏನಾದರೂ ಟೀದು ಏನಾದರೂ ಡ್ರಾಪ್ ಬಿದ್ದಿದ್ರು ಅಥವಾ ಒಂದು ಸಣ್ಣ ಕಲ್ಸಕ್ಕರೆ ಬಿದ್ದಿದ್ರು ಏನೇ ಇದ್ರೂ ಅಷ್ಟು ಬೇಗ ಇರುವೆ ಬಂದ್ಬಿಡುತ್ತೆ. ನಾನಂತೂ ದಿನಕ್ಕೆ 4-5 ಸಾರಿ ಕ್ಲೀನ್ ಮಾಡ್ತಿದ್ದೀನಿ ಇವಾಗ. ಮತ್ತೆ ಮತ್ತೆ ಹಾಗೆ ಆಗ್ತಿರುತ್ತೆ. ಇವನ್ ರೈಸ್ಗೂ ಸಹ ಬಂದ್ಬಿಡುತ್ತೆ ಇರುವೆ. ಬೇಸಿಗೆ ಆಗಿರೋದ್ರಿಂದ ಈಗ ಆಲ್ಮೋಸ್ಟ್ ಇರುವೆಗಳೆಲ್ಲ ಎಲ್ಲರ ಮನೇಲೂ ಇರುತ್ತೆ ಅಂತ ನನ್ನ ಒಪಿನಿಯನ್. ನಮ್ಮಮ್ಮ ಹೇಳಿರೋ ಪ್ರಕಾರ ಅಲ್ಲೂ ಹಾಗೆ ಆಗ್ತಿದೆ. ಅದಕ್ಕೋಸ್ಕರ ಆದಷ್ಟು ಕಿಚನನ್ನು ತುಂಬ ಕ್ಲೀನಾಗಿ ಇಟ್ಕೋಬೇಕು. ಆ್ಯಂಡ್ ಮಕ್ಕಳು ಮಲಗೋ ಜಾಗನೂ ಅಷ್ಟೇ. ಎಷ್ಟೋ ಸಾರಿ ಬೆಡ್ ಮೇಲೆ ಕೂತ್ಕೊಂಡು ಎಲ್ಲನೂ ತಿಂತಾ ಇರ್ತಾರೆ, ಅವಾಗ್ಲೂ ಇರುವೆ ಬರೋ ಚಾನ್ಸಸ್ ಇರುತ್ತೆ. ಅದೇ ರೀಸನಿಂದ ನಾವಿವತ್ತು ಕಂಪ್ಲೀಟ್ ಬೆಡ್ ಸ್ಪ್ರೆಡ್ಸ್ ಇರ್ಬೋದು, ಹಾಸಿಗೆ ಇರ್ಬೋದು ಎಲ್ಲನೂ ಕ್ಲೀನ್ ಮಾಡಿದ್ದು. ಸೊ ಇವಾಗ ಪಾತ್ರೆ ಎಲ್ಲ ತೊಳೆದು ಸ್ಲ್ಯಾಬ್ ಎಲ್ಲ ಕ್ಲೀನಾಗಿ ಸಾನು ಪಾತ್ರೆಗಳನ್ನೆಲ್ಲ ಜೋಡಿಸೋದಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ನೀಟಾಗಿ ನೀರೆಲ್ಲ ಸೋರಿಸಿ ಆನಂತರ ಪಾತ್ರೆಗಳನ್ನು ರ್ಯಾಕ್ ಏನಿದೆ ಅದಕ್ಕೆ ಜೋಡಿಸ್ತಾಳೆ. ಇಂಥ ಕೆಲಸಗಳನ್ನೆಲ್ಲ ಆದಷ್ಟು ಮಾಡಿಸ್ತೀನಿ ಅವಳ ಹತ್ರ, ಗೊತ್ತಾಗಬೇಕು ಅವಳಿಗೆ ಅಂತ. ಇವಾಗ ಅವಳು ನೀಟಾಗಿ ಜೋಡಿಸಿದ್ರೆ ನೆಕ್ಸ್ಟ್ ಏನಾದರೂ ತಗೊಳ್ಳುವಾಗಲೂ ನೀಟಾಗಿ ತಗೋತಾಳೆ, ಗೊತ್ತಾಗುತ್ತೆ ಅವಾಗ. ಇಲ್ಲಾಂದರೆ ಹೇಗಂದರೆ ಹಾಗೆ ಬಿಸಾಕಿರ್ತಾಳೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಏನು ನೀಟ್ನೆಸ್ ಏನಿದೆ ಅದನ್ನು ಇವಾಗಿಂದನೇ ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಕಲಿಸ್ಬೇಕು. ಆ್ಯಂಡ್ ಪೂರ್ವಿನೂ ಮಲ್ಗೋದಕ್ಕಿಂತ ಮುಂಚೆ ಕಸನೆಲ್ಲ ತೆಗಿತೀನಿ ನಾನು ಪ್ರತಿ ಸಾರಿನೂ ಅಷ್ಟೇನೆ. ಮಲ್ಗೋಕ್ಕಿಂತ ಮುಂಚೆನೂ ಒಂದ್ಸಾರಿ ಕಸ ತೆಗೆದು ಆನಂತರನೇ ಮಲ್ಗೋದು. ಹಾಗಾಗಿ ಪೂರ್ವಿ ಕಸ ತೆಗಿತಿದ್ದಾಳೆ. ತುಂಬ ಸೆಕೆಯಾಗಿದ್ದರಿಂದ ಬೇಗ ನಿದ್ದೆನೂ ಬರ್ತಾ ಇರಲಿಲ್ಲ. ಇದೆಲ್ಲ ಮುಗಿಸುವಾಗ ಹತ್ತತ್ರ 11 ಗಂಟೆ ಅಂತ ಅನಿಸುತ್ತೆ. ಯೂಶ್ವಲಿ ನಾವು 10-10:30 ಮಲಗಿಬಿಡ್ತೀವಿ. ಬಟ್ ಈ ಸಮ್ಮರಲ್ಲಿ ಮಾತ್ರ ಅಷ್ಟು ಬೇಗ ನಿದ್ದೆನೂ ಬರಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಬೇಸನ್ ಏನಿದೆ ಅದನ್ನು ಸಹ ಒಂದ್ಸಾರಿ ನೀಟಾಗಿ ತೊಳಿಬೇಕು. ಯೂಶ್ವಲಿ ನಾನು ಸಬೀನಾ ಪೌಡರ್ನ ಯೂಸ್ ಮಾಡ್ತಿದ್ದೆ, ಬಟ್ ನನ್ನ ಸಬ್ಸ್ಕ್ರೈಬರ್
ಯಾರೊಬ್ಬರು ಹೇಳಿದರು, ಅದು ಡಸ್ಟ್ ಥರ ಕಟ್ಕೊಂಡ್ಬಿಡುತ್ತೆ ಪೈಪಲ್ಲಿ, ಹಾಗಾಗಿ ಲಿಕ್ವಿಡ್ನ ಯೂಸ್ ಮಾಡಿ ಅಂತ. ಸೊ ಹಾಗಾಗಿ ನಾನು ಲಿಕ್ವಿಡಿಂದನೇ ವಾಶ್ ಬೇಸಿನ್ ಏನಿದೆ ಅದನ್ನು ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ಅಟ್ ಲಾಸ್ಟ್ ಇವಾಗ ಫೇಸ್ ವಾಶ್ ಮಾಡಿ ಲಿಪ್ ಬಾಮ್ನ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿ ಮಲಗಿದ್ರೆ ನನ್ನ ಇವತ್ತಿನ ರೂಟೀನ್ ಕಂಪ್ಲೀಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.